ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಸೋಪ್ ಬಗ್ಗೆ ಆಗಿರುತ್ತೆ. ಆ ಒಂದು ಸೋಪ್ ಬಂದುಬಿಟ್ಟು ಒಂದು ಆಕ್ನಿಸ್ಟಾರ್ ಅನ್ನುವಂಥ ಒಂದು ಸೋಪಿನ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ಒಂದು ಸೋಪ್ ನಿಮಗೆ ನೋಡಲಿಕ್ಕೆ ಈ ರೀತಿ ನಿಮಗೆ ಕಾಣುತ್ತೆ ಅಂತಂದರೆ ಇದು ಬಂದುಬಿಟ್ಟು ನಿಮಗೆ 75 ಗ್ರಾಮಿಗೆ. ಸೊ ಇದು 75 ಗ್ರಾಮ್ ಇರುತ್ತೆ. ನಿಮಗೆ 75 ಗ್ರಾಮಿಗೆ MRP ಬಂದುಬಿಟ್ಟು ನಿಮಗೆ 96 ರೂಪಾಯಿ ಆಗುತ್ತೆ. 75 ಗ್ರಾಮಿಗೆ 96 ರೂಪಾಯಿ ಆಗುತ್ತೆ. ಮತ್ತು ಈ ಒಂದು ಕಂಪ್ನಿಯ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅಂದರೆ ಒಂದು ಮ್ಯಾನುಫ್ಯಾಕ್ಚರ್ಡ್ ಮಾಡಿದ್ದಂತಂದ್ರೆ ಓಂ ಸಾಯಿ ಫಾರ್ಮಾ ಪ್ಯಾಕ್ ಅನ್ನುವಂಥ ಒಂದು ಕಂಪ್ನಿ ತಯಾರು ಮಾಡ್ತು, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತು. ಅದನ್ನು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಅನ್ನುವಂಥದ್ದು ಒಂದು ಕಂಪ್ನಿ ಈ ಒಂದು ಆಕ್ನಿಸ್ಟಾರ್ ಸೋಪ್ ಅನ್ನುವಂಥದ್ದು ತಯಾರು ಮಾಡ್ತು ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ ಕಂಟೆಂಟ್ ನೇಮ್ ನಾವು ನೋಡೋದಾದ್ರೆ ಒಂದು ಬೆಂಜಾಲ್ ಪೆರಾಕ್ಸೈಡ್ 2.5% ವೇಟ್ ಬೈ ವೇಟ್ ಇರುತ್ತೆ. ಸೋಪ್ ನ್ಯೂಡಲ್ ಬೇಸಿಕ್ ಕ್ವಾಂಟಿಟಿ ಸಫಿಷಿಯಂಟ್ ಆ್ಯಡ್ ಮಾಡಿರ್ತಾರೆ. ಪರ್ಫ್ಯೂಮ್ ಬಂದುಬಿಟ್ಟು ಕ್ವಾಂಟಿಟಿ ಸಫಿಷಿಯೆಂಟ್. ಇದು ಕಲರ್ ಬಂದುಬಿಟ್ಟು ಟಿಟಾನಿಯಮ್ ಡೈಆಕ್ಸೈಡ್ IP ಅನ್ನುವಂಥ ಒಂದು ಕಲರ್ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಇದು ಬೆಂಜಾಲ್ ಪೆರಾಕ್ಸೈಡ್ ಬಂದುಬಿಟ್ಟು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪೀಲಿಂಗ್ ಏಜೆಂಟಾಗಿ ಒಂದು ಕೆಲಸ ಮಾಡುತ್ತೆ ಈ ಒಂದು ಸೋಪ್ನಲ್ಲಿ ಬೆಂಜಾಲ್ ಪೆರಾಕ್ಸೈಡ್. ಮತ್ತು ಈ ಒಂದು ಸೋಪಿನ ಒಂದು ಬೆನಿಫಿಟ್ಸ್ ಯೂಸಸ್ ಬಂದುಬಿಟ್ಟು ಸ್ನೇಹಿತರೆ, ಸೊ ಈ ಒಂದು ಸೋಪ್ ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಒಂದು ಬಾಕ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಸೋಪ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಆಕ್ನಿಸ್ಟಾರ್ ಅನ್ನುವಂಥದ್ದು. ಅಂತಂದರೆ ಇದೊಂದು ಆಕ್ನಿಗೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಪಿಂಪಲ್ಸಿಗೆ ಮೊಡವೆಗಳಿಗೆ ಅಂತ ಈ ಒಂದು ಸೋಪ್ ಎಸ್ಪೆಷಲಿ ಅದಕ್ಕಂತ ತಯಾರು ಮಾಡಿರ್ತಾರೆ ಈ ಒಂದು ಸೋಪ್ ಆಕ್ನಿಸ್ಟಾರ್ ಅನ್ನುವಂಥದ್ದು. ಮತ್ತು ಇದರಲ್ಲಿರುವಂಥ ಏನಿದೆ ಒಂದು ಪೀಲಿಂಗ್ ಏಜೆಂಟ್ ಕೆಲಸ ಮಾಡ್ತಾನೆ ಅಂದೆಲ್ಲ ಯಾವುದು ಬೆಂಜಾಲ್ ಪೆರಾಕ್ಸೈಡ್ ಅಂತದ್ದು. ಇದೇನು ಮಾಡುತ್ತೆ, ರಿಮೂವ್ ಮಾಡುತ್ತೆ ಅಂತ. ಏನಾದರೂ ಡಸ್ಟು ಇತ್ತಂದ್ರೆ ಮುಖದಲ್ಲಿ ಏನಾದರೂ ಹೊಲಸಿತ್ತಂತಂದ್ರೆ ಏನು ಮಾಡುತ್ತೆ ಈ ಒಂದು ಸೋಪ್ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಸೋಪ್ ಬಂದುಬಿಟ್ಟು ಇದಕ್ಕೆಲ್ಲ ಬೆನಿಫಿಟ್ಸ್ ಅಂದರೆ ಮೇನ್ಲಿ ಬಂದುಬಿಟ್ಟು ಒಂದು ಪಿಂಪಲ್ಸ್ಗೆ ಇದನ್ನು ಮೊಡವೆಗಳಿಗೆ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದನ್ನು ಅಪ್ಲೈ ಮಾಡ್ಕೋದು ಹೇಗೆ, ಇದನ್ನು ಯಾವ ರೀತಿ ಇದನ್ನು ಈ ಒಂದು ಸೋಪನ್ನು ಯೂಸ್ ಮಾಡೋದಂದ್ರೆ ಏನಿಲ್ಲ ಸ್ನೇಹಿತರೆ, ಈ ಒಂದು ಪಿಂಪಲ್ಸ್ಗೆಲ್ಲ ಆಗ್ತಾವಲ್ಲ ಮುಖದಲ್ಲಿ, ಸೊ ಆ ಒಂದು ಎಲ್ಲಿ ಒಂದು ಯಾವ ಒಂದು ಪ್ಲೇಸಲ್ಲಿ ಆಗ್ತಾವಲ್ಲ ಒಂದು ಮುಖದಲ್ಲಿ, ಆ ಒಂದು ಪ್ಲೇಸ್ಗೆ ಅಷ್ಟೇ ಇದನ್ನು ಪೂರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆ ಒಂದು ಫೇಸಿಗೆ ಯಾವ ಒಂದು ಜಾಗದಲ್ಲಿ ಆಗಿರ್ತಾವಲ್ಲ ಆ ಜಾಗದಲ್ಲಿ ಮಾತ್ರ ಈ ಒಂದು ಸೋಪನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡಿಕೊಂಡು ಮತ್ತು ನಂತರ ಒಂದು 5 ನಿಮಿಷ ಅಥವಾ ಒಂದು ಫ್ಯೂ ಮಿನಿಟ್ಸ್ ಅದನ್ನು ಅಲ್ಲೇ ಬಿಡ್ಬೇಕಾಗತ್ತೆ. ಬಿಟ್ಟ ನಂತರ ಏನು ಮಾಡಬೇಕಪ್ಪ, ಮತ್ತು ನೀರು ತೆಗೆದುಕೊಂಡು ವಾಶನ್ನು ಮಾಡಬೇಕಾಗತ್ತೆ. ಇದನ್ನು 2ರಿಂದ 3 ಟೈಮ್ ಮಾಡಿದರೆ ಸಾಕು, ನಿಮಗೇನಾಗುತ್ತೆ ರಿಸಲ್ಟ್ ಗೊತ್ತಾಗತ್ತಂತ ಹೇಳ್ತಾನೆ ಸ್ನೇಹಿತರೆ ಈ ಒಂದು ಆಕ್ನಿಸ್ಟಾರ್ ಸೋಪಿನ ಬಗ್ಗೆ. ಮತ್ತು ಈ ಒಂದು ಸ್ಟೋರೇಜ್ ಬಂದುಬಿಟ್ಟು ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ಅಂದರೆ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಸೋಪನ್ನು ನೀವು ಇಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಪ್ರಿಕಾಷನ್ಸ್ ಈ ಒಂದು ಟಿಪ್ಸ್ ಮತ್ತು ಏನಾದರೂ ಕಾಷನ್ಸ್ ಹೇಳೋದಾದರೆ ಈ ಒಂದು ಸೋಪು ಈ ಕಣ್ಣಿಗೆ ಮತ್ತು ಕಣ್ಣಿಗೆ ಸುತ್ತಮುತ್ತ ರೆಪ್ಪೆಗಳಿಗೆ ಹೋಗಬಾರ್ದು. ಸೊ ಹೋಗೋದಂಗೆ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಹೋದ್ರೆ ಏನು ಮಾಡ್ಬೇಕಂದ್ರೆ ನೀವು ಜಾಸ್ತಿ ನೀರು ತೆಗೆದುಕೊಂಡು ಕಣ್ಣನ್ನು ನೀವು ಸ್ವಚ್ಛನ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಸೋಪನ್ನು ನೀವು ಚಿಲ್ಡ್ರನ್ಸ್ನಿಗೆ ಕೊಡ್ಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಮತ್ತು ಈ ಒಂದು ಸೋಪ್ ಬಂದುಬಿಟ್ಟು ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಬಾಡಿಗೆ ಏನು ಅಪ್ಲೈ ಮಾಡ್ಕೊಳ್ಳೋ, ಸೊ ಸ್ಪೇಸಿಗೆ ಅಷ್ಟ ಅಂತ ಹೇಳ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.